ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋ ಆ್ಯಕ್ಚುಲಿ ಇದನ್ನು ಶಾರ್ಟ್ಸ್ಗೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಲಾಂಗ್ ವೀಡಿಯೋ ಆಗುತ್ತೆ ಅಂತ ನಾನು ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ. ಒಂದು ಚಿಕನ್ ಮಾಡ್ತಾಯಿದ್ದೆ, ಚಿಕನ್ ಚುಕ್ಕಾ ರೆಸಿಪಿ ಅಂತ ಇತ್ತು. ಅದು ಅವ್ರ ಕಡೆ ಚುಕ್ಕಾನೋ ಇಲ್ಲಿ ಸುಕ್ಕಾನೋ ಗೊತ್ತಿಲ್ಲ, ಬಟ್ ಚಿಕನ್ ಚುಕ್ಕಾ ರೆಸಿಪಿ ಅಂತ ಇತ್ತು. ಸೊ ನಾನು ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ಇವತ್ತು. ಸೊ ನಿಮಗೂ ಕೂಡ ರೆಸಿಪಿ ಹೇಳ್ತೀನಿ. ಇದು ಕಂಪ್ಲೀಟ್ಲಿ ಕುಕಿಂಗ್ ವೀಡಿಯೋ. ಸೊ ಎಲ್ಲ ರೆಸಿಪಿ ಹೇಳ್ತೀನಿ, ನಾನು ಹೇಗೆ ಮಾಡಿದೆ ಅಂತ ಎಲ್ಲ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಬಾಣಲಿ ತೊಗೊಂಡು ಅದಕ್ಕೆ ಆಯಿಲ್ ಹಾಕಿ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಎಲ್ಲದನ್ನು ಕೂಡ ಹಾಕ್ತೆ. ಅದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆ್ಯಂಡ್ ನಾನು ಈ ಆನಿಯನ್ಸ್ನ ನಾನು ಕದ್ದಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ನಾನು ಚಿಕನ್ ಬೇಯೋಕ್ಕೆ ಇಟ್ಟೆ. ಆ್ಯಂಡ್ ಸ್ವಲ್ಪ ಬೆಂದಾದಮೇಲೆ ಈ ರೀತಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಚಿಕನ್ ಬೇಯಬೇಕು ಅಂತ ನಾನು ಮತ್ತೆ ಇನ್ನೊಂದು 2-3 ಮಿನಿಟ್ಸ್ ಬಿಟ್ಟೆ. ಸೊ ಇಷ್ಟೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಪೆಪ್ಪರ್ ಹಾಕ್ಬಿಟ್ಟು ನಾನು ನನ್ನ ಚಿಕನ್ನ ಡ್ರೈ ಆಗಿ ಹಾಕ್ಬಿಟ್ಟೆ. ಅದೊಂದು ಚೂರು ನೀರೆಲ್ಲ ಸೀಕೊಳ್ಳಿ ಅಂತ ವೆಯ್ಟ್ ಮಾಡಿದೆ. ಅದಾದಮೇಲೆ ನಮ್ಮ ಚಿಕನ್ ಇಟ್ಸ್ ರೆಡಿ. ಹೇಳುತ್ತೆ ಮೋದಕ ಟೇಸ್ಟು ಉಪ್ಪೆಲ್ಲ ಕರೆಕ್ಟಾಗೈತಾ? ಉಪ್ಪು ಖಾರ ಎಲ್ಲ ಖಾರ ಪುಡಿ ಆಮೇಲೆ ಹಾಕಿದೆ ಕಡಿಮೆ ಆಯಿತು ಅಂತ. ಕರೆಕ್ಟಾಗೈತಾ? ಓಕೆ ಗೈಸ್, ಉಪ್ಪು ಜಾಸ್ತಿ ಆಯಿತಾ? ಸ್ವಲ್ಪ ಉಪ್ಪು ಜಾಸ್ತಿ ಆಗೈತಂತೆ, ಬಿಟ್ಟರೆ ಟೇಸ್ಟ್ ಚೆನ್ನಾಗಿದೆ ಅಂತ ಟ್ರೈ ಮಾಡಿದ್ದೀನಿ. ನೀವು ಆ್ಯಕ್ಚುಲಿ ನಾನು ಟ್ರೈ ಮಾಡೋಕ್ಕೆ ಬಂದರೆ ಆಮೇಲೆ ಗ್ರೇವಿ ಉಪ್ಪು ಸ್ವಲ್ಪ ಜಾಸ್ತಿ ಇದೆ, ಬಟ್ ಆ ಥರ ಏನು ಉಪ್ಪು ತಿನ್ನೋಕ್ಕಾಗಲ್ಲ ಅಂತ ಏನಿಲ್ಲ, ಮ್ಯಾನೇಜಬಲ್.